ವೆಲ್ಕಮ್ ಟು ದೀಪು ವೈಬ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಅರ್ಲಿ ಮಾರ್ನಿಂಗ್ ಡೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲಿ ಹೊರಡ್ತಾ ಇದ್ದೀನಿ ಅಂತನಾ? ಮಹಾಶಿವರಾತ್ರಿ ಸೆಲೆಬ್ರೇಷನ್ಗೆ ಆದಿಯೋಗಿ ಅಂದರೆ ಈಶಾ ಫೌಂಡೇಶನ್ ಕೊಯಮತ್ತೂರಿಗೆ ಹೋಗ್ತಾ ಇದ್ದೀನಿ. ಎಸ್ಪೆಷಲಿ ಮಹಾಶಿವರಾತ್ರಿ ಅಂದರೆ ಏನು ಮಾಡ್ತೀವಿ? ಮನೇಲಿ ದೇವ್ರ ಪೂಜೆ ಮಾಡೋದು, ದೇವಸ್ಥಾನಕ್ಕೆ ಹೋಗೋದು, ಉಪವಾಸ, ಇಡೀ ದಿನ ಉಪವಾಸ ಇದ್ದು ಪ್ರತಿ ಒಂದು ಪ್ರೋಗ್ರಾಮ್ ಕೂಡ ನೋಡಿ, ಕೆಲವೊಂದು ನೈಟ್ ಕೆಲವರು ಎದ್ದಿರ್ತಾರೆ, ಕೆಲವರು ಮಲ್ಕೊಂಡಿರ್ತಾರೆ, ಈ ಥರನೂ ಕೂಡ ಆಚರಿಸ್ತಾರೆ. ಬಟ್ ಇಡೀ ದಿನ ಎದ್ದಿರೋರು ಕಮ್ಮಿ ಜನನೇ ಆಗಿರ್ತಾರೆ. ಆ ಥರ ಇಡೀ ದಿನ ಎದ್ದು ಒಂದು ಸೆಲೆಬ್ರೇಷನ್ ಮಾಡಬೇಕು ಅಂತ ನಾವು ಹೊರಟಿದ್ದೆ ಕೊಯಮತ್ತೂರು ಈಶಾ ಟೆಂಪಲ್ಗೆ. ಕೊಯಮತ್ತೂರು ಈಶಾ ಟೆಂಪಲ್ ಬಂದು ಬೆಂಗಳೂರಿಂದ 340 ಕಿಲೋಮೀಟರ್ ಆಗುತ್ತೆ. ನಾವು ಹೋಗಿದ್ದ ರೂಟಲ್ಲಿ ನೋಡಿ ಎಷ್ಟು ಚೆನ್ನಾಗಿತ್ತು. ಕಾಡು ಹಂದಿಗಳು, ಕಾಡು ಪ್ರಾಣಿಗಳು, ಬಹಳಷ್ಟು ಪ್ರಾಣಿಗಳು ಸಹ ಇತ್ತು. ನಾನು ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ಆಲ್ಮೋಸ್ಟ್ ರೀಚ್ ಆದಮೇಲೆ ಬಹಳಷ್ಟು ಹೈ ಸೆಕ್ಯೂರಿಟಿನೇ ಇತ್ತು ನಾವು ಹೋದಾಗ. ಬಿಕಾಸ್ ನಮ್ಮ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಚೀಫ್ ಗೆಸ್ಟ್ ಆಗಿ ಬಂದಿದ್ದರು ಈ ಸತಿ 2025 ಮಹಾಶಿವರಾತ್ರಿಗೆ. ಸೊ ಇಟ್ ವಾಸ್ ವೆರಿ ನೈಸ್ ಆ್ಯಂಡ್ ಬ್ಲೆಸ್ಡ್ ಮೂಮೆಂಟ್ ಕೂಡ. ಆ್ಯಂಡ್ ತುಂಬ ಕ್ರೌಡೆಡ್ ಇತ್ತು, ಬಹಳಷ್ಟು ಕ್ರೌಡ್ ಇತ್ತು. ಆ್ಯಂಡ್ ನಾವಿಲ್ಲಿ ಹೇಗೆ ಹೋದ್ವಿ ಅಂತ ಹೇಳಿದ್ರೆ, ಮುಂಚೆನೇ ಪ್ರೀ ಬುಕ್ಕಿಂಗ್ ಮಾಡ್ಕೊಬೇಕು. ನೀವು ಹೇಗೆ ಅಂತ ಹೇಳಿದ್ರೆ ಲೈಕ್ ಮೇಲ್ ಥ್ರೂ ಆರ್ ಎನಿ ವೆಬ್ಸೈಟ್, ಸದ್ಗುರು ಅವ್ರ ವೆಬ್ಸೈಟಲ್ಲಿ ಹೋಗಿ ಬುಕ್ ಮಾಡ್ಕೊಂಡು ಹೋಗೋದಿರುತ್ತೆ. ನಾವು ಸ್ವಲ್ಪ ಕ್ಲೋಸರ್ ಆಗಿ ಸದ್ಗುರು ಅವ್ರನ್ನ ನೋಡಬೇಕು ಅಂತ ಹೇಳಿ ಸ್ಲಾಟ್ಸ್ ಇರುತ್ತೆ ನಿಮಗೆ. ನಾನು ತೊಗೊಂಡಿದ್ದು ಬ್ರಹ್ಮಪುತ್ರ ಸ್ಲಾಟ್ಸ್. 50,000ದಿಂದ 500 ರೂಪಾಯಿವರೆಗೂ ಸ್ಲಾಟ್ಸ್ ಇರುತ್ತೆ. ನೀವು ಚೂಸ್ ಮಾಡ್ಬೋದು ಯಾವ್ಯಾವ ಸ್ಲಾಟ್ಸ್ ಬೇಕು ಅಂತ ಹೇಳಿ. ಚೂಸ್ ಮಾಡಿ ಬುಕ್ ಮಾಡಿಕೊಂಡು ಅಲ್ಲಿಂದ ನಿಮಗೆ ಟಿಕೆಟ್ ಕನ್ಫರ್ಮೇಷನ್ ಬರುತ್ತೆ, ಮೇಲ್ ಥ್ರೂ ಬರುತ್ತೆ, SMS ಥ್ರೂ ಬರುತ್ತೆ, ವಾಟ್ಸಪ್ಪಲ್ಲೂ ಕೂಡ ಕಳಿಸ್ತಾರೆ. ಇದೆಲ್ಲನೂ ನೀವು ಕಲೆಕ್ಟ್ ಮಾಡ್ಕೊಂಡು ಪ್ರಿಂಟೌಟ್ ತೊಗೊಂಡೋದ್ರೆ ಒಳ್ಳೆಯದು. ಸ್ಕ್ಯಾನರ್ ಅಲ್ಲಿ ಸ್ಕ್ಯಾನ್ ಮಾಡ್ತಾರೆ ಎಂಟ್ರಿಗೆ. ಸೊ ಹಾಗಾಗಿ ಅದನ್ನೆಲ್ಲ ಮುಗಿಸ್ಕೊಂಡು ಶಿವರಾತ್ರಿಗೆ ಎಕ್ಸಾಕ್ಟ್ ಲೈಕ್ 5 o'clock ಅಲ್ಲಿರಬೇಕು ಇವೆಂಟಿಗೆ. ಅಂದರೆ ನಾವು 5 ಗಂಟೆಗೆ ಅಲ್ಲಿದ್ರೆ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ 6 o'clockವರೆಗೂ ಆ ಇವೆಂಟ್ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಇವೆಂಟ್ ಮಾತ್ರ. ನಮಸ್ಕಾರಂ. ನಮಸ್ಕಾರ. ಕ್ಯಾಟಗರಿ ಬ್ರಹ್ಮಪುತ್ರ. ಥರ್ಡ್. ಫುಲ್ ಐ ಸೆಕ್ಯೂರಿಟಿನೇ ಇರುತ್ತೆ, ಚೆಕ್ಕಿಂಗ್ ಕೂಡ. ಆ್ಯಂಡ್ ನೀವು ಅಲ್ಲಿಂದ ಎಂಟ್ರಿ ಆಗಿ ನಂತರ ನೀವು ಟಿಕೆಟ್ ಕನ್ಫರ್ಮೇಷನ್ ಎಲ್ಲ ಆದಮೇಲೆ ನಿಮ್ಮ ಸ್ಲಾಟಿಗೆ ಹೋಗಿ ನೀವು ಕುತ್ಕೊಳ್ಬೋದು. ಮಹಾಶಿವರಾತ್ರಿ ನಮಸ್ಕಾರ. ಪ್ರತಿಯೊಬ್ಬರು ಕೂಡ ಇಲ್ಲಿ ಏನು ವಾಲಂಟಿಯರ್ ಆಗಿ ವರ್ಕ್ ಮಾಡ್ತಾರೆ, ಒಬ್ಬರು ನೋಡಿದ ತಕ್ಷಣವೇ ಅವ್ರು ವಿಶ್ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಪ್ರತಿಯೊಬ್ಬರು ಹ್ಯಾಪಿ ಮಹಾಶಿವರಾತ್ರಿ ನಮಸ್ಕಾರಂ ಅಂತ ಹೇಳಿ ನಮ್ಮನ್ನು ಗ್ರೀಟ್ ಮಾಡ್ತಾರೆ. ಅದು ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಅಲ್ಲಿಂದ ಬಂದು ಮುಗಿಸ್ಕೊಂಡು ಬಂದರೆ ಇಲ್ಲಿ ಬಹಳಷ್ಟು ದೇವ್ರನ್ನ ಪೂಜೆ ಮಾಡಿ ವ್ರತ ಕೂಡ ಇರುತ್ತೆ. ಆ್ಯಂಡ್ ತುಂಬಾ ಚೆನ್ನಾಗಿ ಪೂಜೆ ಮಾಡಿ ಅಲಂಕರಿಸಿ ಇಲ್ಲಿಟ್ಟಿದ್ರು. ಆ್ಯಂಡ್ ಈ ದೇವ್ರ ಪೂಜೆ ಎಲ್ಲ ಮಾಡಿ ನಂತರ ನಾವು ಹೊರಟಿದ್ದ ಇವೆಂಟಿಗೆ. ನೋಡ್ಬೋದು ನೀವು ಎಷ್ಟು ದೇವ್ರನ್ನ ಪೂಜೆ ಮಾಡಿದ್ದಾರೆ ನೋಡಿ. ನಂಗೆ ತುಂಬಾ ಕ್ಯೂರಿಯಾಸಿಟಿ ಇತ್ತು, ಎಲ್ಲಿದೆ ಆದಿಯೋಗಿ ನೋಡಬೇಕು. ತುಂಬ ಪೋಸ್ಟರ್, ವಾಲ್ಪೇಪರ್, ಮೊಬೈಲಲ್ಲಿ ಇಟ್ಕೊಳ್ಳೋದಾಗಲಿ ಆ್ಯಂಡ್ ನಮ್ಮ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತಿದ್ದೆ. ಆ್ಯಂಡ್ ಫಸ್ಟ್ ಟೈಮ್ ನಾನು ನೋಡಿದಾಗ ತುಂಬಾ ಖುಷಿ ಆಗೋಯಿತು. ಲೈಕ್ ಡ್ರೀಮ್ ಕಮ್ ಟ್ರೂ ಅಂತಲೇ ಹೇಳ್ಬೋದು ನಾನು ಹೋಗಿದ್ದ ಮೂಮೆಂಟ್. Welcome to Mahashivratri 2024. These celebrations are unique. These celebrations are unforgettable. ನೀವು ನೋಡ್ತಾ ಇರ್ಬೋದು, ನಮ್ಮ ಚೀಫ್ ಗೆಸ್ಟ್ ಆಗಿರುವಂಥ ಅಮಿತ್ ಶಾ ಅವ್ರು ಬರ್ತಾ ಇದ್ದಾರೆ. ಅದನ್ನೇ ವೆಲ್ಕಮ್ ಮಾಡ್ತಾ ಇದ್ದಾರೆ ಎಲ್ಲರೂ. Look at this. This is a blessing. ಆಲ್ಮೋಸ್ಟ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಿದೆ. 5:30 ಅಷ್ಟರಲ್ಲೆಲ್ಲ ನಮ್ಮ ಟಿಕೆಟ್ ಎಲ್ಲ ರಿಸೀವ್ ಮಾಡ್ಕೊಂಡು ನಮ್ಮ ಸ್ಲಾಟ್ಸ್ ಇರುತ್ತೆ ಬ್ರಹ್ಮಪುತ್ರ, ಅದರಲ್ಲಿ ಹೋಗಿ ಕುತ್ಕೊಬೇಕು. ತುಂಬಾ ಸ್ಲಾಟ್ಸ್ಗಳಿರುತ್ತೆ. ಅವ್ರವ್ರ VIP, VVIP ಬಹಳಷ್ಟು ಸ್ಲಾಟ್ಸ್ ಇರೋದ್ರಿಂದ ಅವ್ರವ್ರ ಸ್ಲಾಟಿಗೆ ಹೋಗಿ ಕುತ್ಕೊಳ್ಳೋದಿರುತ್ತೆ. ಊಟದ ಫೆಸಿಲಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಫುಡ್ ಸ್ಟಾಲ್ಸ್ ಇರುತ್ತೆ ಮತ್ತು ಅನ್ನದಾನ ಪ್ರಸಾದಂ ಕೂಡ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇಲ್ಲೇ ಊಟ ಮಾಡಿ, ಆದಷ್ಟು ಹೊರಗಡೆಯಿಂದ ಫುಡ್ನ ಕ್ಯಾರಿ ಮಾಡಬೇಡಿ. ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ ಇಲ್ಲಿ. Waiting for the Panchabhuta Kriya to begin.
intensity peaked, he became utterly still. People saw that he was experiencing dimensions that no one had ever known or able to fathom. His ecstasy and intensity allowed him to transcend his physical form. Witnessing an individual human in union with the cosmos, they called him a yogi, as he was the first one, the Adi Yogi. When his stillness lasted for years on end, curious onlookers melted away. Only 7 seekers remained, as they could not tear themselves away from him. ಪ್ರೋಗ್ರಾಮ್ ಶಾರ್ಪ್ 6 o'clock ಸ್ಟಾರ್ಟ್ ಆಗಿರೋದ್ರಿಂದ ಫುಲ್ ಇನ್ವಾಲ್ವ್ಮೆಂಟ್ ಪ್ರೋಗ್ರಾಮ್ ಕಡೆನೇ ಇದೆ ನನ್ನ ಗಮನ. ಪ್ರೋಗ್ರಾಮ್ ಮಧ್ಯದಲ್ಲೂ ಕೂಡ ನೀವು ಎದ್ದು ಏನಾದರೂ ಬ್ರೇಕ್ ತೊಗೊಳ್ಬೋದು. ನೀರು ಕುಡಿಯೋದಕ್ಕಾಗಲಿ, ಕಾಫಿ ಕುಡಿಯೋದಕ್ಕಾಗಲಿ, ಏನಾದರೂ ತಿನ್ನಬೇಕು ಅಂದರೆ ಫುಡ್ ಸ್ಟಾಲ್ಸ್ ಇದೆ, ಹೋಗಿ ಏನಾದರೂ ತೊಗೊಂಡು ತಿನ್ಬೋದು. ಉಪವಾಸ ಇರೋರು ಸಹ ಅಟ್ಲೀಸ್ಟ್ ನೀರು ಕುಡಿಯೋದಕ್ಕೆ, ವಾಶ್ರೂಮ್ ಯೂಸ್ ಮಾಡಲಿಕ್ಕೆ ಪ್ರತಿಯೊಂದು ಫೆಸಿಲಿಟಿ ಕೂಡ ಅಲ್ಲಿ ಮಧ್ಯದಲ್ಲಿ ಪ್ರತಿಯೊಂದು ಯೂಸ್ ಮಾಡ್ಕೊಬೋದು. ಸೊ ಹಾಗಾಗಿ ನೋಡ್ಬೋದು ನೀವು ಬಹಳಷ್ಟು ಫುಡ್ ಸ್ಟಾಲ್ ಇದೆ. ಅನ್ನದಾನ ಫೆಸಿಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು. ಮಧ್ಯರಾತ್ರಿ 1 o'clock ಆದರೂ ಫುಡ್ ಸರ್ವ್ ಮಾಡ್ತಿದ್ರು. ಬಹಳಷ್ಟು ಜನ ಬಂದು ಊಟ ಮಾಡ್ತಾಯಿದ್ರು ಆ ಟೈಮಲ್ಲಿ ಕೂಡ ನೋಡಿ. ಫುಡ್ ಮಾತ್ರ ಬಹಳಷ್ಟು ಟೇಸ್ಟಿಯಾಗಿತ್ತು. ಪ್ರಸಾದ ಅಲ್ವಾ, ತುಂಬಾ ಚೆನ್ನಾಗಿತ್ತು. ಅದಾದ ನಂತರ ಪ್ರೋಗ್ರಾಮ್ ಇನ್ನೂ ಕಂಟಿನ್ಯೂಷನ್ ಇರುತ್ತೆ. ಬೆಳಗಿನ ಜಾವ 6 ಗಂಟೆವರೆಗೂ ಇರುತ್ತೆ. ಸಣ್ಣ ಸಣ್ಣ ಬ್ರೇಕ್ ಮಧ್ಯದಲ್ಲಿ ನೀವು ತೊಗೊಳ್ಬೋದು. ತುಂಬ ನಿದ್ದೆ ಬರೋ ಥರ ಆಗ್ತಿದೆ ಆ ಥರ ಏನಾದರೂ ಅನಿಸ್ದಾಗ ನಿಮಗೆ. ಬಹಳಷ್ಟು ಜನ ಬಂದಿದ್ದರು ಈ ಪ್ರೋಗ್ರಾಮ್ಗೆ. ಎಲ್ಲೆಲ್ಲೆಲ್ಲ ಬಂದಿದ್ದರು ಅಂದರೆ ತುಂಬಾ ಜನ ಕ್ರೌಡ್ ಇತ್ತು. ಆ್ಯಂಡ್ ಆ ಕ್ರೌಡ್ನ ಕಂಟ್ರೋಲ್ ಮಾಡೋಕ್ಕೆ ಸೀರಿಯಸ್ಸಾಗಿ ಅಷ್ಟೇ ಚೆನ್ನಾಗಿ ಫೆಸಿಲಿಟೀಸ್ನ ಅರೇಂಜ್ ಮಾಡಿದ್ರು. ಪೊಲೀಸ್ ಆಗಲಿ, ಅಲ್ಲಿರೋಂಥ ಕೋಆರ್ಡಿನೇಟರ್ ಆಗಲಿ ತುಂಬಾ ಅಂದರೆ ಎಷ್ಟು ಸಹಕರಿಸ್ತಿದ್ರು ಅಂದರೆ ಏನೇ ಒಂದು ನಮ್ಗೆ ಗೊತ್ತಿಲ್ಲ ಅಂದರೂ ಕೂಡ ಗೈಡ್ ಮಾಡ್ತಾರೆ. ಅಷ್ಟು ತುಂಬ ಚೆನ್ನಾಗಿತ್ತು ಆ ಇವೆಂಟು. Shivaya, Om
Thank you. Thank you. Please give big round of applause. ತುಂಬ ಬ್ಲೆಸ್ಡ್ ಮೂಮೆಂಟ್ ಸದ್ಗುರು ಅವ್ರ ಜೊತೆ ಈ ಮಹಾಶಿವರಾತ್ರಿ ನಾನು ಹೋಲ್ ನೈಟ್ ಸ್ಪೆಂಡ್ ಮಾಡಿದ್ದು. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ನಾನು ಹೋಗಿದ್ದು ಒಂದು ವಿಡಿಯೋ ಮತ್ತು ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಒಂದು ಸ್ಮಾಲ್ ವಿಡಿಯೋ ಆಗಿ ಆಗ್ತಿರೋದು. ಆ್ಯಂಡ್ ನಾನೇನು ಅದ್ರ ಬಗ್ಗೆ ಮಾತಾಡೋಕ್ಕೆ ನನ್ನ ಹತ್ರ ಮಾತುಗಳಿಲ್ಲ. ಸೊ ಹಾಗಾಗಿ ಈ ವಿಡಿಯೋನ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ಬೇರೆ ಕಡೆ ತೋರಿಸ್ತೀನಿ. ಇನ್ನೊಂದು ಸ್ಪೆಷಲ್ ಏನು ಅಂತ ಹೇಳಿದ್ರೆ, ಸದ್ಗುರು ಅವರು ಮಹಾಕುಂಭಮೇಳ ನೀರು ಯಾರೆಲ್ಲ ಹೋಗಿಲ್ಲ ನಮ್ಮ ಮೇಲೆ ಸಹ ಹಾಕಿದ್ರು. ಅದು ಕೂಡ ಒನ್ ಆಫ್ ದ ಬ್ಲೆಸ್ಡ್ ಮೂಮೆಂಟ್. ಜೈ ಶ್ರೀರಾಮ್.